ನಮಗೆ ಆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಅಷ್ಟಕ್ಕಷ್ಟೇ ರೆಡಿ ಆಗಿದೆ, ಇನ್ನು ಯಾವಾಗ ರೆಡಿ ಮಾಡ್ತಾರೋ ಪೂರ್ತಿಯಾಗಿ ಗೊತ್ತಿಲ್ಲ. ಬೆಳಗ್ಗೆ ಹಾ ಪಕ್ಕದ ಮನೆ ವಿಡಿಯೋ ಮಾಡೋಣ ಅಂತ ಹೋಗಿನಿ, ಹಾ 4 ಸೆಕೆಂಡಿಗೆ 3 ಸರಿ ಆನ್ ಆಗಿದೆ, ಆಫ್ ಆಗಿದೆ. ಹಾ ಈ 34 ಸೆಕೆಂಡ್ ಆನ್ ಐತಿ ಅಂತ ಲೆಕ್ಕ ನೋಡಿ. ನಮ್ಮ ಗಾಡಿ ಬೇರೆ ಮೊನ್ನೆ ಬೀಳಿಸ್ಬಿಟ್ಟು ನಂಬರ್ ಪ್ಲೇಟ್ ಇಲ್ಲ, ಸ್ಕ್ರಾಚಸ್ಗಳೆಲ್ಲ ಆಗಿದ್ದಾವೆ. ಮೊನ್ನೆ ನಾನು ಸಂಡೂರಿಗೆ ಹೋಗ್ತಾ ಇದ್ದೆ ಗಾಯ್ಸ್. ಸಂಡೂರಿಗೆ ಹೋಗೋ ರೋಡಲ್ಲಿ ಕಂಚಿಕೆರೆ ಬರುತ್ತಲ್ಲ, ಸೊ ಆ ಕಂಚಿಕೆರೆಯಿಂದ ಸ್ವಲ್ಪ ಮುಂದೆ ಹೋದರೆ 2 ಹಂಪ್ಸ್ ಬರುತ್ತೆ. ಆ ಹಂಪ್ಸ್ ಹತ್ರ ನಾನು ಸ್ವಲ್ಪ ಸ್ಪೀಡಲ್ಲಿದ್ದೆ ಗಾಯ್ಸ್, ಏನು ಒಂದು 70 ಸ್ಪೀಡಲ್ಲಿದ್ದೆ. ಹಂಪ್ಸ್ ನೋಡಲಿಲ್ಲ, ನೈಟ್ ಟೈಮ್ ಅಲ್ವಾ, ಸೊ ಹಂಗಾಗಿ ಜಂಪ್ ಮಾಡಿಸ್ಬಿಟ್ಟು ಮುಂದೆ ಕರೆಕ್ಟಾಗಿ ಹೋಗ್ತಿದ್ದೆ. ಹೋಗೋ ರೋಡಲ್ಲಿ ಸಡನ್ನಾಗಿ ಲಾರಿ ಬಂದುಬಿಟ್ಟ. ಹಂಗಾಗಿ ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ ಗೈಸ್. ಸೀದಾ ಈ ಥರ ಕಾಲುವೆ ಇರುತ್ತೆ ಸೈಡಲ್ಲಿ, ಆ ಕಾಲುವೆಲಿ ಹೋಗಿ ಸೀದಾ ಬಿದ್ದುಬಿಟ್ಟೆ. ನನ್ನ ಪುಣ್ಯಕ್ಕೆ ನನ್ನ ತಲೆಯಲ್ಲಿ ಹೆಲ್ಮೆಟ್ ಇತ್ತು, ಕಂಬಕ್ಕೆ ಬಡಿದು ಬಂತು ವಾಪಸ್ಸು. ಹೆಲ್ಮೆಟ್ಟು ಮುರಿದೋಗಿದೆ ಕಾಯಿಸಿದ್ದು, ಹೆಲ್ಮೆಟ್ ಇವಾಗ ಚೇಂಜ್ ಮಾಡಿಸ್ಬೇಕು. ಅದಾದಮೇಲೆ ನನ್ನ ಜೊತೆಗೆ ನಮ್ಮ ಹುಡುಗ ಒಬ್ಬ ಇದ್ದ, ಸೊ ಅವನಿಗೂ ಏನು ಏಟಾಗಿಲ್ಲ ಗೈಸ್. ಪುಣ್ಯಕ್ಕೆ ಅವನು ಜಂಪ್ ಆಗಿಬಿಟ್ಟ ಮುಂದೆ. ನಾನು ಕಂಬದ ಹತ್ರ ಬಿದ್ದೆ, ಅವ್ನು ಕಂಬ ಬಿಟ್ಟು ಆ ಕಡೆ ಜಂಪ್ ಆಗಿಬಿಟ್ಟ. ಸೊ ಹಂಗಾಗಿ ಅವನಿಗೂ ಏನು ಏಟಾಗಿಲ್ಲ. ಮತ್ತು ನನಗೂ ಸ್ವಲ್ಪ ಸ್ಕ್ರ್ಯಾಚಸ್ಗಳಾಗಿದ್ದಾವೆ, ಅಲ್ಲಲ್ಲೇ ಏಟ್ ಬಿದ್ದಿದ್ದಾವೆ ಗೈಸ್. ಇವಾಗ ನಾನು ಹೋಗ್ತಾ ಇರೋದು ಸೀದಾ ಹೈಸ್ಕೂಲ್ ಫೀಲ್ಡ್ ಹತ್ರ ಗರಡಿ ಮನೆ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಮ್ಮ ಫಾಲೋವರ್ ಒಬ್ಬರು, ನನ್ನ ಇನ್ಸ್ಟಾ ಫ್ಯಾಮಿಲಿಯಲ್ಲಿ ನನ್ನ ಫಾಲೋವರ್ ಒಬ್ಬರು ನಾನಿವಾಗ ಹೊಸದಾಗಿ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಇದ್ದೀನಿ. ಸೊ ಹಂಗಾಗಿ ನನಗೆ ಬಜೆಟಲ್ಲಿ ಕ್ಯಾಮ್ರಾ ಬೇಕು ಬ್ರೋ ಹಂಗೆ ಅಂತ ಹೇಳಿದರು. ಸೊ ಹಂಗಾಗಿ ನನ್ನ ಹತ್ರ ಒಂದು ಹಳೆ ಕ್ಯಾಮ್ರಾ ಇತ್ತು ಗೈಸ್. ಯಾವುದು ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು ಎಸ್ ಜೆ ಕ್ಯಾಮ್ 6 ಲೆಜೆಂಡು ಅಂತ ತೊಗೊಂಡಿದ್ದೆ. ಸೊ ಅದನ್ನು ನಾನು ಒಂದು 2ರಿಂದ 3 ಟೈಮ್ ಅಷ್ಟೇ ಗೈಸ್ ಯೂಸ್ ಮಾಡಿರೋದು. ಅದನ್ನು ಅಷ್ಟರಲ್ಲೇ DJI Action 4ನ ತೊಗೊಂಡೆ. ಅದಾದಮೇಲೆ ಆ ಕ್ಯಾಮ್ರಾನ ಯೂಸ್ ಮಾಡಿಲ್ಲ. ಇತ್ತೀಚೆಗೆ ವ್ಲಾಗ್ ಮಾಡಬೇಕಾದ್ರೆ 1-2-3 ಟೈಮ್ ಯೂಸ್ ಮಾಡಿದ್ದೀನಿ. ಅದನ್ನು ಬಿಟ್ಟರೆ ಆ ಹುಡುಗಂಗೆ ಅದೇ ಕ್ಯಾಮ್ರಾ ರಿವ್ಯೂ ಬೇಕಾಗಿತ್ತು, ಸೊ ಹಂಗಾಗಿ ಅದ್ರದ್ದೊಂದು ಸ್ವಲ್ಪ ವೀಡಿಯೋ ಮಾಡಿದ್ದೆ. ಅದನ್ನು ಬಿಟ್ಟರೆ ಬೇರೆ ವೀಡಿಯೋನ ಮಾಡಿಲ್ಲ. ಇವಾಗ ಅದೇ ಕ್ಯಾಮ್ರಾನ ಕೊಡ್ತಾ ಇದ್ದೀನಿ. ಸೊ ಆ ಕ್ಯಾಮ್ರಾ ಒಳ್ಳೆ ಕ್ಲಾರಿಟಿ ಇದೆ ಗೈಸ್. ನಾನು ನೋಡಿರೋ ಮಟ್ಟಿಗೆ ವೀಡಿಯೋ ಮಾಡಿದ್ದೀನಲ್ಲ, ಕ್ಯಾಮ್ರಾ ಕ್ಲಾರಿಟಿ ಮಾತ್ರ ಚಿಂದಿ ಇದೆ. ಹಂಗಾಗಿ ಆ ಕ್ಯಾಮ್ರಾನ ಕೊಡ್ತಾ ಇದ್ದೀನಿ. ಅದಕ್ಕೆ ಮೈಕ್ ಇಲ್ಲ, 2 ಚಾರ್ಜರ್ ಇದೆ, ಆಮೇಲೆ ಒಂದು ಸಪ್ರೇಟಾಗಿ ತಗೊಂಡಿರೋ ಕೇಬಲ್ ಇದೆ. ಆ ಕೇಬಲ್ ಕೇಳಿದೆ ನಾನು, ಬೇರೆ ಕಡೆ ಎಲ್ಲೂ ಸಿಗಲಿಲ್ಲ. ಲ್ಯಾಪ್ಟಾಪಿನ ಕೇಬಲಲ್ಲಿ ಚಾರ್ಜ್ ಮಾಡ್ತಿದ್ದೆ ಆ ಕ್ಯಾಮ್ರಾನ. ಸೊ ಅದೇ ಕ್ಯಾಮ್ರಾ ಜೊತೆಗೆ ಆ ಚಾರ್ಜರ್ನು ಸೇರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೇ ಒಂದು ಮೆಮೊರಿ ಕಾರ್ಡ್ ಇದೆ. ಸೊ ಸಪ್ರೇಟಾಗಿ ಮೆಮೊರಿ ಕಾರ್ಡ್ ಏನು ತೊಗೊಂಡು ಪಾಪ ಹುಡುಗ ನಮ್ಮ ಫಾಲೋವರ್ ಅಲ್ವಾ, ಸೊ ಹಂಗಾಗಿ ಆ ಮೆಮೊರಿ ಕಾರ್ಡ್ನ ಕೊಡ್ತಾ ಇದ್ದೀನಿ. ಸೊ ಇವಾಗ ಅವ್ರಿಗೆ ಬರೋದಕ್ಕೆ ಹೇಳಿದ್ದೆ, ಸೊ ಬಂದಿರ್ತಾನೆ ಅಂದ್ಕೊಳ್ತೀನಿ. ಹೋಗ್ತಾ ದಾರಿಲಿ ಶಶಿ ಬ್ರೋ ಅವ್ರನ್ನ ಮೀಟ್ ಮಾಡೋಣ. ಇಷ್ಟೊತ್ತಿಗೆ ತೆಗೆದಿರ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ಸುಮಾರು ಸರ್ತಿ ಅಂದ್ಕೊಳ್ತೀನಿ ಅವ್ರ ಮನೆ ಹತ್ರ ಹೋಗಬೇಕು, ಇಲ್ಲ ಅವ್ರ ಹೋಟ್ಲ್ ಹತ್ರ ಹೋಗಬೇಕು, ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಆದರೆ ಏನಾಗುತ್ತೋ ಗೊತ್ತಿಲ್ಲ, ಮೀಟ್ ಮಾಡೋದಕ್ಕೆ ಆಗಲ್ಲ ಗಾಯ್ಸ್ ಅವರಿಗೆ. ಇವಾಗಲಾದ್ರೂ ಟ್ರೈ ಮಾಡೋಣ, ಸಿಕ್ಕರೂ ಸಿಗ್ಬೋದು. ಇವಾಗ ಹೋಗ್ತಾ ವಿದ್ಯಾನಗರಲ್ಲಿ ಅವ್ರ ಹೋಟ್ಲಿದೆಯಲ್ಲ, ಸೊ ಆ ಕಡೆಯಿಂದ ಹೋಗ್ತೀನಿ. ಸಿಕ್ಕರೆ ಅದೃಷ್ಟ, ಸಿಗದೆ ಇದ್ದರೆ ಏನು ಮಾಡೋದಕ್ಕೆ ಬರಲ್ಲ. ಇಲ್ಲ ಒಂದು ಕೆಲಸ ಮಾಡೋಣ ಗೈಸ್, ಫೋನ್ ಮಾಡಿಬಿಟ್ಟು ಮೀಟ್ ಮಾಡ್ಕೊಂಡು ಹೋಗೋಣ ಅಲ್ವಾ. ತುಂಬ ದಿನ ಆಯ್ತು ಅವ್ರನ್ನೂ ಮೀಟ್ ಮಾಡಿಬಿಟ್ಟು. ಅಲ್ಲಿ ಇಲ್ಲಿ ಅಂತ ಟ್ರಿಪ್ ಬೇರೆ ಹೋಗ್ತಾ ಇದ್ದಾರೆ, ನಮಗೆ ಆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಶಶಿ ಬ್ರೋ, ಗುರು ಬ್ರೋ ಅವರೆಲ್ಲ ಟ್ರಿಪ್ಪು ಹೋಗ್ತಾ ಇದ್ದಾರೆ, ನಮಗೆ ಆ ಅದೃಷ್ಟ ಸಿಕ್ಕಿಲ್ಲ ಗೈಸ್. ಮುಂದೆ ಸಿಗ್ಬೋದು, ನೋಡೋಣ. ಹೆಲ್ಮೆಟ್ ಹೊಡೆದೋಗಿದೆಯಲ್ಲ, ಸ್ವಲ್ಪ ಗಾಳಿ ಜಾಸ್ತಿ ಬರ್ತಾ ಇದೆ ಹೆಲ್ಮೆಟ್ ಒಳಗೆ. ಇವತ್ತು ಬದುಕಿರೋದು ಹೆಚ್ಚಿನ ಮಾತು ಗೈಸ್. ನಾನು ಈ ಹೆಲ್ಮೆಟ್ಟಿಂದಾನೇ ಬದುಕಿರೋದು ಹೇಳಬೇಕು ಅಂದರೆ. ಹ್ಯಾಂಡ್ ಗ್ಲೌಸು ಹಾಕಿದ್ದೆ, ಹ್ಯಾಂಡ್ ಗ್ಲೌಸು ತುಂಬ ಡ್ಯಾಮೇಜ್ ಆಗಿದೆ. ಅದು ನನ್ನ ಪುಣ್ಯ, ಹ್ಯಾಂಡ್ ಗ್ಲೌಸು ಹಾಕಿದೆ ಅಂತೇಳಿ ಕೈಗೂ ಜಾಸ್ತಿ ಏಟು ಬಿದ್ದಿಲ್ಲ ಗಾಯ್ಸ್. ಹೋಟ್ಲ್ ಹತ್ರ ಬಂದಿದ್ದೀವಿ, ನನಗೆ ಅನ್ಸಿದ ಮಟ್ಟಿಗೆ ಕ್ಲೋಸ್ ಆಗಿದೆ ಗಾಯ್ಸ್ ಅಂದ್ಕೊಂಡೆ ನಾನು. ಆದರೂ ಪರವಾಗಿಲ್ಲ, ಶಶಿ ಬ್ರೋ ಫೋನ್ ಮಾಡೇ ಬಿಡ್ತೀನಿ. ಹಾಂ ಸರಿ ಬ್ರೋ, ಆಯಿತು, ಬರ್ತೀನಿ, ಆಮೇಲೆ ಬರ್ತೀನಿ, ಸಿಗಿ. ಹಾಂ ಓಕೆ ಬ್ರೋ, ಆಯಿತು. ಗಾಯ್ಸ್ ಇವಾಗ ಶಶಿ ಬ್ರೋ ಇನ್ನೊಂದು ಅರ್ಧ ಗಂಟೆ ಸಿಗ್ತಾರಂತೆ. ಅಷ್ಟರಲ್ಲಿ ನಮ್ಮ ಫಾಲೋವರ್ನ ಮೀಟ್ ಆಗಿಬಿಟ್ಟು ಅವ್ರ ಕ್ಯಾಮ್ರಾ ಅವ್ರಿಗೆ ಕೊಟ್ಬಿಟ್ಟು ಒಪ್ಪಿಸ್ಬಿಟ್ಟು ಆಮೇಲೆ ಬಂದು ಹೋಗ್ತಾ ಮೀಟ್ ಮಾಡ್ಕೊಂಡು ಹೋಗೋಣ ಗೈಸ್ ಅವ್ರನ್ನ.
ಯಾವಾಗಲೇ ಆಗಲಿ ನಾನು ಅವ್ರನ್ನ ಮೀಟ್ ಮಾಡ್ತೀನಿ ಅಂದರೆ ಆ ಟೈಮಲ್ಲಿ ಅವ್ರಿಗೆ ಮೀಟ್ ಮಾಡೋದಕ್ಕೆ ಆಗಲ್ಲ ಗೈಸ್. ಅದೇನಾಗುತ್ತೋ ಗೊತ್ತಿಲ್ಲ, ಎಲ್ಲ ಟೈಮಲ್ಲೂ ರಿಜೆಕ್ಟ್ ಆಗೋದು. ಸೊ ಇವತ್ತೇನಾದರೂ ಆಗಲಿ ಶಶಿ ಬ್ರೋನ ಮೀಟ್ ಆಗಿಬಿಟ್ಟು ಮಾತಾಡಿಸ್ಬಿಟ್ಟು ಆಮೇಲೆ ಹೋಗೋದು. ಯಾರಪ್ಪ ಇವನು ಹೆಲ್ಮೆಟ್ ಹಾಕಿಲ್ಲ, ಪಲ್ಸರ್ ಗಾಡಿ ಬೇರೆ. ದೊಡ್ಡ ದೊಡ್ಡ ಗಾಡಿಗಳನ್ನ ಮೇಂಟೈನ್ ಮಾಡ್ತಾ ಇರ್ತೀರಿ, ಹೆಲ್ಮೆಟ್ ಹಾಕೋದನ್ನ ಕಲೀರಿ, ಇಲ್ಲಾಂದರೆ ನಂತರ ಬಿದ್ದು ಬರ್ತೀರಾ. ಇವಾಗಲೇ ಹೇಳ್ತಾ ಇದ್ದೀನಿ. ಈ ರೋಡು ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿರುತ್ತಲ್ಲ, ಎಲ್ಲಿ ನೋಡಿದ್ರು ಲೈಟಿಂಗ್ಸು, ಎಲ್ಲಿ ನೋಡಿದ್ರು ಬಟ್ಟೆ ಅಂಗಡಿಗಳು. ಈ ಸರ್ಕಲ್ನ ರೆಡಿ ಮಾಡ್ತಾ ಇದ್ದಾರೆ ಗೈಸ್. ಇನ್ನೂ ರೆಡಿ ಆಗಿಲ್ಲ, ರೆಡಿ ಆದಮೇಲೆ ನೋಡೋದಕ್ಕೆ ಹೆಂಗಿರುತ್ತೆ ಅಂದರೆ ಇದ್ರದ್ದು ಬ್ಲೂ ಪ್ರಿಂಟ್ನ ಲೀಕ್ ಮಾಡಿದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂತೇಳಿ ಮುಂದೆ. ಸಿಗ್ನಲ್ನಲ್ಲಿ ನೋಡಿದರೆ ಬಂದು ಸಿಗಾಕೊಂಡಿದ್ದೀವಿ. ಈ ಕಡೆ ಎಲ್ಲ ಸ್ಟ್ರೀಟ್ ಫುಡ್ಗಳು ಈ ಫಸ್ಟಿಗೆ ಇರಲಿಲ್ಲ ಗೈಸ್, ಇವಾಗ ಮಾಡಿರೋದು. ಇದನ್ನು ತೋರಿಸಿ ತಡೀರಿ ನೋಡಿ. ಯಾರೇ ಬಂದು ಚಾಟ್ಸು, ಎಗ್ ರೈಸು, ಅದು ಇದು ಅಂತ ತಿಂಡಿ ತಿನಿಸುಗಳು ಇರ್ತವೆ ಗೈಸ್. ಸೊ ನಮ್ಮ ಪಯಣ ಮುಂದೆಗಡೆಗೆ ನೋಡಿ, ಅಷ್ಟಕ್ಕಷ್ಟೇ ರೆಡಿಯಾಗಿದೆ. ಇನ್ನು ಯಾವಾಗ ರೆಡಿ ಮಾಡ್ತಾರೋ ಪೂರ್ತಿಯಾಗಿ ಗೊತ್ತಿಲ್ಲ. ಬಾಲ್ ಇಲ್ಲಿ ಬಿಸಾಕಿದ್ದಾರೆ. ಈವ್ನಿಂಗ್ ಟೈಮಲ್ಲಿ ಹೆಂಗೆ ಕಾಣಿಸುತ್ತೆ ನೋಡಿ ನಿಮ್ಮ ಹೈಸ್ಕೂಲ್ ಫೀಲ್ಡು, ಎಲ್ಲ ಖಾಲಿ ಖಾಲಿ. ನೈಟ್ ಟೈಮ್ ಹೊರಗೆ ಬಂದರೆ ಏನೋ ಒಂಥರ ಖುಷಿ ಗೈಸ್. ಒಳ್ಳೆ ಗಾಳಿ ಹೊಡಿತಾ ಇರ್ತದೆ, ನೋಡೋಕೆ ಮುಂದ್ಗಡೆ ವ್ಯೂ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಅದಕ್ಕೆ ವಾಕಿಂಗ್ ಎಲ್ಲ ಬರ್ತಾರೇನೋಪ್ಪ. ಎಲ್ಲಿ ಕಾಣಿಸ್ತಾನೆ? ಇಲ್ಲೇ ಇರಬೇಕಲ್ಲ. ಇಲ್ಲೇ ಇದ್ದಾರೆ. ಹಾಯ್ ಬ್ರೋ, ಏನು ಸಮಾಚಾರ? ಹಾಂ, ಹೇಳ್ಬೇಕಲ್ಲ ನೀವು. ಮತ್ತೆ ಅಲ್ಲೇ ಇದ್ದೆ ನಾನು. ಸೊ ಗೈಸ್, ನಮ್ಮ ಹುಡುಗಂಗೆ ಇವಾಗ ಕ್ಯಾಮ್ರಾ ಕೊಟ್ಟೆ. ಪಾರ್ಟಿ ಅವನ ಕಡೆಯಿಂದಾನೇ ಆಯಿತು. ಆದರೆ ಒಂದು ವಿಚಾರ ಗೈಸ್, ನಮ್ಮ ಹುಡುಗ ಬ್ರೋ ನನ್ನ ಫೇಸ್ನ ರಿವೀಲ್ ಮಾಡಬೇಡಿ. ನಾನು ನನ್ನ ಫಾಲೋವರ್ಸಿಗೆ 10K ಆದಮೇಲೆ ನನ್ನ ಫೇಸ್ನ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಯಾರಿಗೂ ಆ ಹುಡುಗನ ಫೇಸ್ನ ರಿವೀಲ್ ಮಾಡಲ್ಲ ಗೈಸ್, ಕ್ಷಮಿಸ್ಬಿಡಿ. ಆ ಹುಡುಗನ 10K ಆದಮೇಲೆ ಆ ಹುಡುಗನೇ ಫೇಸ್ ರಿವೀಲ್ ಮಾಡ್ತಾನೆ, ಆವಾಗ ನೋಡಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಗೈಸ್. ಇವಾಗ ಶಶಿ ಬ್ರೋಗೆ ಫೋನ್ ಮಾಡೋಣ. ಎಲ್ಲ ಟೈಮಲ್ಲೂ ಶಶಿ ಬ್ರೋ ಮಿಸ್ ಆಗ್ತಾರೆ. ಸೊ ಈ ಸಲ ಮಿಸ್ ಆಗಲೇಬಾರ್ದು ಗೈಸ್. ಹೆಂಗಣ್ಣ ಮಾವಿನ ಹಣ್ಣು ಹೆಂಗೆ? 100 ರೂಪಾಯಿಗೆ 2 kg ಕೊಡಿ. ಕ್ಯಾಮ್ರಾ 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 ಹಾಂ, ಚೆನ್ನಾಗಿರೋದು ನೋಡಿ ಹಾಕೋಣ. ಹಾಂ, ಹಾಂ ಕ್ಯಾಮ್ರಾ ಎಡಿಟ್ ಮಾಡ್ಬೇಕಾದ್ರೆ ತೋರಿಸ್ತದೆ. ಆ್ಯಕ್ಚುಲಿ ತುಂಬ ಸ್ವೀಟ್ ಬರುತ್ತೆ ಗೈಸ್ ಇದು ಹಣ್ಣು. ಬೇರೆ ಹೋದರೆ ಅಷ್ಟು ಗೊತ್ತಿಲ್ಲ ನನಗೆ. ಈ ಹಣ್ಣು ತಿಂತೀವಲ್ಲ, ತುಂಬ ಸ್ವೀಟ್ ಬರುತ್ತೆ ಈಗ. ಮತ್ತೆ ಮುಂದೆ ಏನಾದರೂ ಸಮಾಚಾರ ಇದ್ದರೆ ಕಮೆಂಟ್ ಹಾಕಿ ಗೈಸ್, ನೋಡೋಣ ಏನೇನು ಕಮೆಂಟ್ ಹಾಕ್ತೀರಾ, ಓದ್ಕೊಳ್ತೀನಿ. ಇವತ್ತು ಯಾಕೋ ಒಂಥರ ಫುಲ್ ಖುಷಿ, ಏನಕ್ಕೆ ಅಂತ ಗೊತ್ತಿಲ್ಲ. ಒಂದು ಕಡೆ ಬೇಜಾರು, ಏನಕ್ಕೆ ಅಂತ ಅಂದರೆ ನಂದು ಫಸ್ಟ್ ಟೈಮ್ ತೊಗೊಂಡಂಥ ಕ್ಯಾಮ್ರಾ, ಅದನ್ನು ಯೂಸ್ ಮಾಡಿನೋ ಬಿಟ್ಟಿದ್ದೀನೋ ಅದು ಸೆಕೆಂಡ್ರಿ. ಆ ಕ್ಯಾಮ್ರಾನ ಮಾರಿದ್ನಲ್ಲ, ಅದಕ್ಕೆ ಒಂದು ಲೈಟಾಗಿ ಒಂಚೂರು ಬೇಜಾರಾಗ್ತಾ ಇದೆ. ಇಟ್ಸ್ ಓಕೆ. ನೆಕ್ಸ್ಟು ತುಂಬ ಕನಸುಗಳಿದ್ದಾವೆ ಗೈಸ್. ಅದಕ್ಕೆಲ್ಲ ಮನಿ ಬೇಕು, ಮನಿ ಮನಿ ಮನಿ. ಹೋಗಿ ಹೋಗಿ ಹೋಗಿ, ಹೆಲ್ಮೆಟ್ ಇಲ್ಲ, ಏನು ಮಾಡ್ತೀರಾ? ಫಸ್ಟ್ ಮನೆಗೆ ಹೋಗಿ ಸೇರ್ಕೊಂಡ್ಬಿಡಿ. ಆ ಕಡೆ ರೋಡ್ ಆಗಿದೆ ಗೈಸ್, ಆದರೆ ಏನಕ್ಕೆ ಓಪನ್ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಕ್ಯೂರಿಂಗಿಗೆ ಬಿಟ್ಟಿರಬೇಕು. ಒಂದು 15 days ಆದಮೇಲೆ ಬಿಡ್ತಾರೆ. ಅಲ್ಲಿವರೆಗೂ ಒಂದೇನಲ್ಲೇ ಎಲ್ಲ ಗಾಡಿಗಳು ಹೋಗೋದು ಬರೋದು ಮಾಡ್ತಾ ಇರ್ತವೆ. ಏನು ಮಾಡೋದಕ್ಕೆ ಬರಲ್ಲ. ಈ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಆಗ್ತಾ ಇರುತ್ತೆ. ದಯಮಾಡಿ ಚಾಲಕರು ವಾಹನವನ್ನು ನಿಧಾನವಾಗಿ ಚಲಿಸಬೇಕು ಗೈಸ್. ಇವಾಗ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕೋಣ ಗೈಸ್. ಎಲ್ಲ ಟೈಮಲ್ಲೂ ಪೆಟ್ರೋಲ್ ಹಾಕ್ಸಿದ್ದೀವಿ. ಈ ಟೈಮಲ್ಲಿ ಪೆಟ್ರೋಲ್ ಹಾಕ್ಲಿಲ್ಲ ಅಂದರೆ ಬೇಜಾರಾಗ್ಬಿಡ್ತೈತೆ. ಅಯ್ಯೋ, ಇಷ್ಟೊಂದು ಜನನಾ ಪೆಟ್ರೋಲ್ ಎಲ್ಲ ಹಾಕ್ಸೋದು? ಈ ನಮ್ನಿ ಜನ ಇದ್ರೆ ಎಲ್ಲಿಂದ ಪೆಟ್ರೋಲ್ ಹಾಕ್ಸ್ತೀರಾ? ಇಲ್ಲಿ ಕಮ್ಮಿ ಇರೋ ಥರ ಕಾಣಿಸುತ್ತೆ, ನೋಡೋಣ. ಹಾಂ, ಕಡಿಮೆ ಇದ್ದಾರೆ. ಆಯ್ತು ನೋಡೋಣ. ಎಷ್ಟಲ್ಲೇ ಕುಡಿತೀಯಲೇ ಪೆಟ್ರೋಲು? 112 ರೂಪಾಯಿ ಆಗೈತೆ. ಮೈಲೇಜ್ ಕೊಡೋ ಸ್ವಲ್ಪ.
ಬರೀ ಕುಡಿಯೋದೇ ಕುಡಿಯೋದೇ ಮಾಡ್ತೀಯಲ್ಲೋ, ಬೇರೆ ಗಾಡಿಗಳನ್ನ ನೋಡ್ ಕಲಿಯೋ. 100 ಮೀಟರ್ ಬನ್ನಿ ಅಂತ ಅಂದ್ರು. ಹಂಗೆ ಸ್ವಲ್ಪ ಕೆಲಸ ಇತ್ತು ಬ್ರೋ, ಅದಕ್ಕೆ ಹೋಗಿದ್ದೆ. ಬರೋಣ ಬ್ರೋ, ನಾ ಬರ್ದೆ ಇನ್ಯಾರು ಬರ್ತಾರೆ ಹೇಳಿ. ಹೇಳ್ಬೇಕು ಬ್ರೋ, ಯಾವಾಗ ನೋಡಿದ್ರು ನಿಮ್ಮನ್ನ ಮೀಟ್ ಮಾಡೋಣ ಅನ್ನೋ ಟೈಮಿಗೆ ಏನಾದ್ರೂ ಒಂದು ಮಿಸ್ಟೇಕ್ ಆಗ್ತತೆ. ಬರ್ತವೆ, ಏನ್ ಮಾಡಕ್ ಬರಲ್ಲ. ಯಾಕೆ, ಏನಾಯ್ತು? ಬ್ಯಾಟ್ರಿ ಫುಲ್ ಇದ್ರು ಲೋ ಲೋ ಅಂತ ಬರ್ತದೆ. ಹೌದಾ, ಬ್ಯಾಟ್ರಿ ಚೇಂಜ್ ಮಾಡ್ಬಿಡಿ. ಹೊಸ ಬ್ಯಾಟ್ರಿ ಅಂದ್ರೆ ಲೋ ಅಂತ ಬರ್ತೈತಿ. ಹಾ. ಒಂದೊಂದ್ಸರಿ ತಲೆ ಕೆಟ್ಟದ್ದು ಸುಮ್ ಡಿಜೆ ತಗೋಣ ಅನ್ಸುತ್ತೆ. ಹಾ. ತಗೊಂಡಿನ 3 ವರ್ಷ ಆಗಿಲ್ಲ ಗೊಬ್ಬರ. ನೋಡಪ್ಪ ಒಂದ್ 7 ವರ್ಷ ಯೂಸ್ ಮಾಡಿ ಅದನ್ನೇ ಬೆನಿಫಿಟ್ ಏನೋ ಬಂದೈತೆ. ಹಾ ಹಾ ಹಾ. ಏನಿಲ್ಲ, ಯಾಕೆ ಕೈ ಕೊಡ್ತಾ ಗೊತ್ತಿಲ್ಲ. ಎಲ್ಲಿ ನಿಮ್ಮ ರಾಣಿ ಕಾಣಿಸ್ತಾನೆ ಇಲ್ಲ. ಮನೆಗೆ ಶಿಫ್ಟ್ ಮಾಡ್ಬಿಟ್ರಾ ಏನು? ನೀವು ಶಿಫ್ಟ್ ಆಗ್ಬಿಟ್ರಾ? ಇದ್ ಮಾಡ್ತವ್ರ ಟೈಲ್ಸ್ ಹಾಕ್ತವ್ರ. ಹಾ ಅದರಿಂದ ಈ ಕಡೆ ಖಾಲಿ ಆದ ಈ ಕಡೆ ಬಂದ್ವಿ. ಹಾ. ಒಂದ್ ತಿಂಗಳು ಮತ್ತೆ ಮನೆ ತೋರಿಸ್ತಾ ಇದೀನಿ, ಬೇಜಾರೇನಿಲ್ಲಲ್ಲ? ಅಡ್ರೆಸ್ ಹಾಕ್ರಿ, ಬರಕ್ ಹೋಗ್ಬೇಡಿ, ಬರೀ ಗಿಫ್ಟ್ ಕಳ್ಸೋದು. ಹಾ. ನಾನೇ ತೋರಿಸ್ಬಿಟ್ಟಿನಲ್ಲ ಮೊನ್ನೆ ನಮ್ಮ ಸೊಸೆ ಬರ್ತದಾಗ. ಯಾವಾಗ? ಇವಾಗ ಅದೇ ವಿಡಿಯೋ ಎಡಿಟ್ ಮಾಡಕತ್ತೀನಿ ನಾನು ಇವಾಗ. ಹಾ ಇವಾಗ ಏನೈತಿ ಇರೋದೇ ಯಾವ ಮಗ. ಹಾ ಹಾ. ಸೊ ಗೈಸ್, ಶಶಿ ಬ್ರೋ ಮನೆ. ತೋರ್ಸಕ್ಕೆ ಏನಿಲ್ಲ, ಬೀರಾದೇವಿ ಬೀರಾದೇವಿ ಅಲ್ಲ. ಅಡ್ರೆಸ್ ಇದ್ರೆ ಬೇಕಾದ್ರೆ ಕಮೆಂಟ್ ಮಾಡಕ್ ಹೇಳ್ರಿ ಬ್ರೋ. ಸೊ ಗೈಸ್ ನೋಡಿ, ಶಶಿ ಬ್ರೋ ಹೇಳ್ತಾ ಇದ್ದಾರೆ, ಯಾರ್ಯಾರು ಯಾರ್ಯಾರು ಬರಕ್ ಹೋಗ್ಬಿಡಿ, ಏನಾದ್ರು ಗಿಫ್ಟ್ಸ್ ಇದ್ರೆ ಪಾರ್ಸಲ್ ಮಾಡ್ಬಿಡಿ ಬೇಕಾದ್ರೆ. ಎಲ್ಲ ಬಂದ್ ನಿಮಗೆ ಹಾಕ್ಬಿಟ್ಟಾರು. ಹಾ 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 ಹಾ. ಏನಿಲ್ಲ ಬ್ರೋ, ಹೇಳ್ಬೇಕೆಲ್ಲ. ಕೊಡಿ ಇಲ್ಲಿ ನೋಡೋಣ. ಹಾ ಹಾ ಹಾ. ಹೊಸ ಬ್ಯಾಟ್ರಿ ಹೊಸದೇ. ಹಾ. ಒಳಗಡೆ ಕಂಪಾರ್ಟ್ಮೆಂಟ್ ಏನೋ ಆಗಿರ್ಬೋದು. ಒಂದ್ಸರ್ತಿ G2 ಪ್ರಾಡಕ್ಟ್ ಏನೋ ಐತಲ್ಲ, ಅದಕ್ಕೆ ವಿಸಿಟ್ ಮಾಡಿ ನೋಡಿ. ಅವ್ರಿಗೆ ಹೇಳಿದ್ರು. ಹಾ. ಪಾಪ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ ಅವರು, ಬ್ರೋ ಅದು ಫೋಟೋ ಕಳಿಸ್ರಿ ಏನಿದೆ ನಾನು ಹೇಳ್ತೀನಿ ಅಂದ್ರೆ. ಹಾ. ಮನೆ ಶಿಫ್ಟ್ ಮಾಡೋದು ಬಂದ್ಬಿಡ್ತಾ. ಹಾ. 2 ತಿಂಗಳು ನಾ ಮಾಡಲ್ಲ. 2 ತಿಂಗಳು ಈ ಕೆಟ್ಟ ಎಷ್ಟು ಕಂಟೆಂಟ್ ಬಿಟ್ಟಿನಿ ಅಂದ್ರೆ. ಹಾ. ಒಳ್ಳೊಳ್ಳೆ ಕಂಟೆಂಟ್ಗಳು ಬಿಟ್ಟಿನಿ, ಒಳ್ಳೊಳ್ಳೆ ಕಂಟೆಂಟ್ಗಳು. ಅವಾಗೆ ಮ್ಯಾಚ್ ಇತ್ತು. ಹಾ. ಇನ್ನೂ ಅದು ಹೋಗುವಾಗ ನಮ್ಮ ಮಳೆಗಳು ಬಂದು. ಹಾ ಹಾ. ಅದರದ್ದೆಲ್ಲ ಮಾಡಿದ್ದೆ ಅಭಿಯಾನ. ಹಾ. ಎಲ್ಲ ಹೋಗಿ ಬರೋಣ ಆದಷ್ಟು ಬೇಗ ಬರುವ. ವಾಪಸ್ ಬನ್ನಿ ಬ್ರೋ, ಜಾಸ್ತಿ ಜನ ಇರಬಾರ್ದು ಅಲ್ಲಿ. ಅಲ್ಲ, ಜಾಸ್ತಿ ದಿನ ಹಂಗೆ ಇರಬಾರ್ದು, ಬರ್ಬೇಕು ವಾಪಸ್ ಬೇಗ. ನಾ ತಕ್ಕೊಟ್ಟಿಲ್ಲ, ಗೋಪ್ರೋ ಕೊಟ್ಟೈತಿ. ಯಾಕೆ ಅದಕ್ಕೆ ಬೇಜಾರಾಗಿ ಕಾಣ್ತೈತಿ ಗೋಪ್ರೋಗೆ. ಬರೋಣ ನಿಧಾನಕ್ಕಾದ್ರು. ಈಗ ಗಣಪತಿ ಹಬ್ಬ ಇನ್ನೂ ಬಂತಲ್ಲ. ಬಂತು. ಹಾ ಹಾ. 15-20 ದಿವಸ ಬೇಕು. ಹಾ. ಅಲ್ಲ, ಇವಾಗ ವಿಡಿಯೋ ಮಾಡ್ತಿದೀನಿ ಅಂತ ನಿಂತೈತಾ ಏನು? ಬೆಳಗ್ಗೆ ಹಾ ಪಕ್ಕದ ಮನೆಗೆ ವಿಡಿಯೋ ಮಾಡೋಣ ಅಂತ ಹೋಗಿನಿ. ಹಾ 4 ಸೆಕೆಂಡಿಗೆ 3 ಸರಿ ಆನ್ ಆಗಿದೆ, ಆಫ್ ಆಗೈತೆ. ಹಾ. ಈ 34 ಸೆಕೆಂಡ್ ಆನ್ ಐತಿ ಅಂತ ಲೆಕ್ಕ. ಬೈಕ್ ಹಂಗೆ ನಂದು R5 ಕೈ ಕೊಟ್ಟಿಲ್ಲ. ನಮ್ಮ ಅಣ್ಣನ ಅಮ್ಮ ತಿರ್ಗಂಟದೆ ಅಂತೇಳಿ ಇಲ್ಲಿ ಅನ್ಬಿಡ ಹತ್ರ ಹೋಗಿನಿ. ಹಾ. ಮಳೆಗೆ ಕೈ ಕೊಡ್ತು. ಎಷ್ಟು ಟ್ರೈ ಮಾಡಿದ್ರು ಬರ್ಲಿಲ್ಲ. ಫಸ್ಟ್ ಟೈಮ್ ಕೈ ಕೊಟ್ಟದ್ದು. ಹಿಂಗೆ ಅಪ್ಪಾಯಣ ಬಂದಿತ್ತು. ಅಪ್ಪಾಯಣ ಪರಿಚಯ ಇದ್ನ ತಗೊಂಬಂದೆ, ಅವನಿಗೆ ಇಷ್ಟ ಕೊಟ್ಟೆ. ಬೆಳಗ್ಗೆ ಗ್ಯಾರೇಜ್ ಹೋಗ್ಬೇಕಲ್ಲ, ನಮ್ಮ ಹುಡುಗನ್ ಕರೆದೆ ಮಲ್ಲನ್ನ, ಬಾ ದಬ್ಕೊಂಡು ಹೋಗೋಣ ಅಂತೇಳಿ. ಬಂದ ಅಡಿಗೆ ನೋಡೋಣ ಅಂತ ಸೆಲ್ ಕೊಡಿದ್ವಿ, ಸ್ಟಾರ್ಟ್ ಆಗ್ಬೇಕು. ಹಂಗೆ ನೋಡಿ 1 ನಿಮಿಷ ಆಯ್ತು, ಆನ್ ಐತಿ. ನಾಟಕ ಮಾಡ್ತೀರಿ ಏನ್ರಿ ಲೇಪ ನೀವು? ಬೆಳಗ್ಗೆ ವಿಡಿಯೋ ಆಗಿಲ್ಲ. ಹಾ, ಇವಾಗ ನೋಡಮ್ಮ ಬರ್ತೈತಿ ಇವಾಗ. ಹಾ. ಬೆಳಗ್ಗೆ ವಿಡಿಯೋನಾ 3 ಸೆಕೆಂಡ್.
ಮುಗೀತಾ ಹೋಯ್ತು 7 ಸೆಕೆಂಡ್ ಹಾಂ ನೋಡಿದ್ರೆ ಸುಳ್ಳು ಹೇಳ್ತಾರೆ ಅನ್ಕೋಬೇಕು ನಾರ್ಮಲ್ ಆಗಿ 7 ಸೆಕೆಂಡ್ 3 ಸೆಕೆಂಡ್ ಈಗ ಅಷ್ಟೇ ಹೋಯ್ತು 11 ಸೆಕೆಂಡಿಗೆ ಹಾಕು ಹಾಂ 11 ಸೆಕೆಂಡ್ 27 ಸೆಕೆಂಡಿಗೆ ಹಾಕು ಹಾಂ ಇದು ಹಳೇದು ಎಲ್ಲ ಡೆಲಿಟ್ ಮಾಡಿದೆ ಇನ್ನು ಟ್ರೈ ಮಾಡಿರ್ತೀನ ಹಾಂ ಹಾಂ ಇವಾಗ 1 ನಿಮಿಷ ಚಲೋ ನಾನು ತಗೊಂಡಿದ್ದ ನಾನು ಯಾವಾಗ ತಗೊಂಡ ಕ್ಯಾಮ್ರಾ ಅವಾಗಿಂದನೂ ನಂಗೆ ಟೆಂಪರ್ ಗ್ಲಾಸ್ ಹಾಕ್ಸಿಲ್ಲ ಇದಕ್ಕೆ ಹಾಕ್ಸ್ಬೇಕು ಬ್ರೋ ಹಾಂ ಚೆನ್ನಾಗಿ ಬರುತ್ತೆ ಹಾಂ ರಿಪೇರಿ ಬಂದ್ರೆ ಇದಕ್ಕೆ ನೋಡಕ್ ಬರೋದಾರೆ ಅದಕ್ಕೆ ಯಾರೂ ಇಲ್ಲ ಹಾಂ ಅದೇ ಒಂದು ಫಾಲ್ಟ್ ಇದಕ್ಕೆ ಗೊತ್ತಷ್ಟೇ ಇನ್ನೊಂದು ತಗೋಬೇಕು ಹಾಂ ಇದಕ್ಕೇನಿಲ್ಲ ಅದೊಂದೇ ಬೇಜಾರು ನನಗೆ ಡಿಜೆ ಇದು ಬಂದ್ರೆ ಬಂತು ಹಾಂ ಹೋದ್ರೆ ಅದೊಂದೇ ಬೇಜಾರು ಅಲ್ಲಿ ಇದರಲ್ಲಿ ಫ್ಲೆಕ್ಸಲ್ಲಿ ನಿಮ್ದು ಇನ್ಸ್ಟಾಗ್ರಾಮಿಂದು ಯೂಟ್ಯೂಬಿಂದ ಎರಡು ಹಾಕ್ಬಿಟ್ಟಿದ್ದೀರಾ ಹೋಟ್ಲ್ ಹತ್ರ ಬೋರ್ಡು ಹೊರಗಿತ್ತು ಬ್ರೋ ಅದು ಬೋರ್ಡು ಮೇಲೆ ಹಾಕಿದಿರಲ್ಲ ಹಂಗೆ ಹೊರಗೆ ಹಂಗೆ ಐತೆ ಹಾಂ ನಾಳೆ ಏನು ಓಪನಾ ಏನು ಕ್ಲೋಸ್ ಏನಾದ್ರು ಮಾಡ್ತೀರಾ ಹಂಗೇನಿಲ್ಲ ಕೆಲವು ಮಾತುಗಳನ್ನ ಕೇಳ್ಬೇಕು ಬ್ರೋ ಇನ್ನು ಕೆಲವು ಮಾತುಗಳನ್ನ ತಲೆಗೆ ಹಾಕೋಬಾರ್ದು ಅಷ್ಟೇ ನಾನು ಇವಾಗ ಹೋಟ್ಲಿಗೆ ಹೋಗ್ಬೇಕು ನನಗೆ ಇನ್ಫಾರ್ಮೇಶನ್ ನೀವು ಹಾಂ ಏಕೆ ತಗೊಂಬಿಟ್ಟು ಬಿಡ್ತಾರಾ ಹಾಂ ಹಾಂ ಸರಿ ಹಂಗಾರೆ ಫಸ್ಟ್ ಹೋಗಿ ತಗೊಂಬಂದ್ಬಿಡ್ರಿ ಸರಿ ಬ್ರೋ ಬರಲಾ ಸೊ ಗೈಸ್ ನೋಡಿದ್ರಲ್ಲ ವಿಡಿಯೋನ ಅಂತೂ ಇಂತೂ ಶಶಿ ಬ್ರೋನ ಮೀಟ್ ಮಾಡಿದ್ದೀನಿ ಏನೋ ಒಂಥರ ಅವ್ರ ಹತ್ರ ಮಾತಾಡ್ತಿದ್ರೆ ಖುಷಿ ಅಣ್ಣ ಸ್ಟ್ಯಾಂಡ್ ಏನೋ ಅವ್ರ ಹತ್ರ ಮಾತಾಡ್ತಿದ್ರೆ ಒಂಥರ ಖುಷಿ ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಏನೋ ಒಂಥರ ಕೇಳಬೇಕು ಅಂತಾನೆ ಅನಿಸುತ್ತೆ ಕೆಲವೊಂದು ಇನ್ಫಾರ್ಮೇಷನ್ಗಳು ಸಿಗ್ತಾ ಇರ್ತವೆ ಸೊ ಗೈಸ್ ನೋಡಿದ್ರಲ್ಲ ವಿಡಿಯೋನ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೇನೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್ ಅಲ್ಲಿವರೆಗೂ ನಮಸ್ಕಾರ